ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಇಡೀ ಕ್ಷೇತ್ರನೇ ದಂಗೆ ಹೇಳ್ತದೆ. ಅದಕ್ಕೆ ಉತ್ತರ ಕೊಡೋಕೆ ನಿಮ್ಮ ಕೈಲಿ ಆಗೋದಿಲ್ಲ, ತಡ್ಕೊಳ್ಳೋಕೆ ಆಗೋದಿಲ್ಲ. ಈ ಕ್ಷೇತ್ರಕ್ಕೂ ನಿಮ್ಮನ್ನು ಸೇರಿಸದೆ ಇರ್ತಕ್ಕಂಥ ಪರಿಸ್ಥಿತಿ ಬಂದು ಒದಗಬಹುದೇನೋ. ಇಡೀ ಕ್ಷೇತ್ರನೇ ದಂಗೆ ಹೇಳ್ತದೆ. ಅದಕ್ಕೆ ಉತ್ತರ ಕೊಡೋಕೆ ನಿಮ್ಮ ಕೈಲಿ ಆಗೋದಿಲ್ಲ, ತಡ್ಕೊಳ್ಳೋಕೆ ಆಗೋದಿಲ್ಲ. ಈ ಕ್ಷೇತ್ರಕ್ಕೂ ನಿಮ್ಮನ್ನು ಸೇರಿಸದೆ ಇರ್ತಕ್ಕಂಥ ಪರಿಸ್ಥಿತಿ ಬಂದು ಒದಗಬಹುದೇನೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಹೋರಾಟ ಮಾತ್ರ ಇವತ್ತು ಪ್ರಾರಂಭ ಆಗಿದೆ. ಇದನ್ನು ನಿಲ್ಲಿಸೋವರೆಗೂ ಕೂಡ ನಾವು ನಮ್ಮ ಹೋರಾಟನ ನಿಲ್ಲಿಸೋದಿಲ್ಲ. ನಿಮ್ಗೆ ಗೊತ್ಕೊಂಡು ಬಂದು ಜೊತೆಗೆ ಈಗ ಮೂಡ ವಾಲ್ಮೀಕಿ ಮತ್ತು SCP TSP ಇದು KGF ಅಲ್ಲಿ ಬೆಂಗಳೂರಿನ ಕಸ ತಂದು ಹಾಕೋದು ಇದು 4ನೇ ಹಗರಣ. ಇದು ನೀವು ದಯವಿಟ್ಟು ಇದನ್ನು ಗಮನಿಸಿ. ಈ ರಾಜ್ಯಕ್ಕೆ ಬೆಂಗಳೂರಿನ ಕಸ ತಂದು ಹಾಕೋದು ಇದು 4ನೇ ಹಗರಣ. ಇದು ನೀವು ದಯವಿಟ್ಟು ಇದನ್ನು ಗಮನಿಸಿ. ಈ ರಾಜ್ಯಕ್ಕೆ 3ನೇ ಹಗರಣದ ಜೊತೆಗೆ KGF ಹಗರಣ BBMP ಕಸವನ್ನು ಈ 300 ಎಕರೆಯಲ್ಲಿ ತಂದು ಹಾಕ್ತಾರಲ್ಲ, ಇದು 4ನೇ ಹಗರಣ. ಅದು 2 ಬಾರಿ ನಾವು ಇಲ್ಲಿ ಶಾಸಕರಾಗಿ ನಾನು ನಿರಂತರವಾಗಿ ಇಲ್ಲಿ ಸಂಪರ್ಕದಲ್ಲಿ ಜನರ ಜೊತೆಲಿದ್ದು ನಾನು ಇದನ್ನು ಕೇಳದೇ ಇದ್ರೆ ಮೊದಲು, ಆಮೇಲೆ ನಾನು ರಾಜ್ಯದವ್ರ ಮೇಲೆ ಹೊಣೆ ಹಾಕೋಕ್ಕಾಗೋದಿಲ್ಲ. ನಮ್ಮ ಹೋರಾಟ KGF ಇಂದ ಪ್ರಾರಂಭ ಆಗಬೇಕು. ಆಮೇಲೆ ನಮ್ಮ ಪಕ್ಷ ಎಲ್ಲ ಕೂಡ ನಮ್ಮ ಜೊತೆಲಿ ಇರ್ತದೆ, JDS ಪಕ್ಷನೂ ನಮ್ಮ ಜೊತೆಗೆ ಇರ್ತದೆ. ದೊಡ್ಡ ಹೋರಾಟ ಆಗತ್ತೆ. ಜಾಗ ಇದೆ, ಇಲ್ಲೊಂದು ಇಂಡಸ್ಟ್ರಿಯಲ್ ಹಬ್ ಆಗ್ಬಹುದು, ಇಲ್ಲ ಏನೋ ಒಂದು ಕಾಲೇಜು ಇನ್ನೊಂದು ಮತ್ತೊಂದು ಬರ್ಬೋದು. ನಮಗೆಲ್ಲ ಇನ್ ಫ್ಯೂಚರ್ ಅಲ್ಲಿ ನಾವಿಲ್ಲಿ ಏನೋ ಒಂಚೂರು ದುಡ್ಕೊಂಡು ತಿನ್ಬೋದು ಅಂತಕ್ಕಂಥ ಒಂದು ಕನಸನ್ನು ನಾವು ಕಂಡಿದ್ವಿ. ಆದ್ರೆ ಇವತ್ತಿನ ದಿನ ಇವ್ರು ಏನ್ ಮಾಡ್ತಾ ಇದ್ದಾರೆ, ಬೆಂಗಳೂರಲ್ಲಿ ಇರ್ತಕ್ಕಂಥ ಕಸವನ್ನೆಲ್ಲ ತಂದು ಇಲ್ಲಿ ಹಾಕಿ, ಆಲ್ರೆಡಿ ಇಲ್ಲಿ ನೈಸರ್ಗಿಕವಾಗಿ ಏನು ವಾತಾವರಣ ಇದೆ ಅಂತಂದ್ರೆ ಎಲ್ಲ ಸುತ್ತಮುತ್ತ ಹಸಿರಿಟ್ಕೊಂಡು ನಮ್ಮ ಹಿರಿಕರೆಲ್ಲನೂ ಇಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಇವರೆಲ್ಲಾನು ಆ ಗ್ಯಾಬೇಜ್ ಅನ್ನು ತಂದು ಅದ್ರಲ್ಲಿ ಬರ್ತಕ್ಕಂಥ ಈ ಒಂದು ಬ್ಯಾಡ್ ಸ್ಮೆಲ್ ಇರ್ತಕ್ಕಂಥ ಅದನ್ನೆಲ್ಲವನ್ನು ಅವ್ರು ಸೇವನೆ ಮಾಡಿ ಅವ್ರ ಅನಾರೋಗ್ಯಕ್ಕೆ ತುತ್ತಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಈಗ ಇದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕಡೆ ಪಕ್ಕದಲ್ಲಿರೋ ಬಡಬಗ್ಗರನ್ನೆಲ್ಲ ನಾಶನ ಮಾಡಿ ಇವರು ದುರುಪಯೋಗ ಮಾಡಿಕೊಂಡು ಹಣ ಮಾಡ್ಕೊಂಡಿದ್ದಕ್ಕೆ ಏನು ಮಾಡೋದು. ಇಲ್ಲಿ ಬೇರೆ ಕಡೆ ಜಾಗ ಇಲ್ಲ, ಇಲ್ಲಿ ನಮ್ಮ ರೈತರಿಗೆ ಈ ಕೆಲಸ ಮಾಡಬೇಕಾಗಿರೋದು. ಇದಂತೂ ನಾವು ಖಂಡಿಸ್ತೀವಿ. ಗ್ಯಾರಂಟಿ ನಾವು ಇಲ್ಲಿಕ್ಕೆ ಕಾರಣ ಆದಂಥ ಇಲ್ಲಿನ ಮತದಾರ ಬಂಧುಗಳಿಗೆ ನೀವು ಕೊಡ್ತಕ್ಕಂಥ ಕೊಡುಗೆ ಏನಂತ ಹೇಳಿದ್ರೆ, ಬೆಂಗಳೂರಲ್ಲಿರ್ತಕ್ಕಂಥ ಕಸವನ್ನು ತಂದು, ಕಸ ಅಲ್ಲ ವಿಷ, ಕಸನ ಬದಲಿಗೆ ನಾವು ವಿಷ ಅಂತ ಹೇಳ್ಬೋದು. ಆ ವಿಷವನ್ನು ನಮ್ಮ ಕ್ಷೇತ್ರಕ್ಕೆ ತಂದಾಕಿ ಇಲ್ಲಿರ್ತಕ್ಕಂಥ ರೈತರಿಗೆ, ಬಡ ಜನರಿಗೆ ಎಲ್ಲರನ್ನು ಕೂಡ ಖಾಲಿ ಮಾಡಿಸಿ ನೀವು ಇಲ್ಲಿ ಹಣವನ್ನು ಮಾಡಬೇಕು ಅನ್ನುವಂಥ ಪೂರ್ವ ನಿಯೋಜಿತ ಒಂದು ಯೋಜನೆ ನಿಮ್ಮದಿರ್ಬೋದು ಅಂತೇಳಿ ನಮ್ಮದೊಂದು ಸಂದೇಹ ಇದೆ. ಆದರೆ ನಾವು ಅವರ ಪರವಾಗಿ ನಿಲ್ಲುವಂಥ ಜವಾಬ್ದಾರಿ ಮತ್ತು ಬದ್ಧತೆ ನಮಗಿದೆ. ಅದು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ. ಹಾಗಾಗಿ ಇವತ್ತು ನಾವು ಇಲ್ಲಿ ಸ್ಥಳಕ್ಕೆ ಬಂದಿದ್ದೇವೆ. ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾವು ಹೇಳ್ತಾ ಇದ್ದೇವೆ, ಇದು ನಮ್ಮ ಕ್ಷೇತ್ರದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅಂತ. ನೀವು ನೋಡ್ತಾ ಇರ್ಬೋದು, ಈ ಜಾಗ ಪೂರ್ತಿ ಎಲ್ಲ ಗಣಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥದ್ದು. ನಾವು ಈಗಾಗಲೇ ನಡ್ಕೊಂಡ್ಬಂದಿದ್ದ ಆ ಮೂಲೆಯಿಂದ ಈ ಕಡೆ ಇದೆಲ್ಲನೂ ಕೂಡ ಭಾರತ ಸರ್ಕಾರದ ವ್ಯಾಪ್ತಿಯಲ್ಲಿತ್ತು. ಈಗ ಅದು ಇಲ್ಲೇನಾದರೂ ಒಂದು ಹೊಸದಾಗಿ ಕಾರ್ಖಾನೆಗಳನ್ನು ಮತ್ತೊಂದು ಮಾಡಬೇಕಂತ ಹೇಳಿದಾಗ ಭಾರತೀಯ ಜನತಾ ಪಾರ್ಟಿ, ನಮ್ಮ ಬೊಮ್ಮಾಯಿ ಸರ್ಕಾರ ರಾಜ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಕೈಗಾರಿಕಾ ಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡಿ ಈ ಜಮೀನನ್ನು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಆ ಜಾಗವನ್ನು ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರ ಮಾಡಿ ನಂತರ ಇದನ್ನು ಅಭಿವೃದ್ಧಿ ಮಾಡೋಣ ಅಂತೇಳಿ ನಿಮ್ಮೆಲ್ಲರ ಮುಂದೆನೂ ಮಾತಾಡಿ ಹೋಗಿರೋದು, ಅದು ದಾಖಲೆಗಳಿದೆ, ಅದು ಸತ್ಯನೂ ಕೂಡ. ಇಲ್ಲಿಕ್ಕೆ ಕಾರಣ ಆದಂಥ ಇಲ್ಲಿನ ಮತದಾರ ಬಂಧುಗಳಿಗೆ ನೀವು ಕೊಡ್ತಕ್ಕಂಥ ಕೊಡುಗೆ ಏನಂತ ಹೇಳಿದ್ರೆ, ಬೆಂಗಳೂರಲ್ಲಿರ್ತಕ್ಕಂಥ ಕಸವನ್ನು ತಂದು, ಕಸ ಅಲ್ಲ ವಿಷ, ಕಸನ ಬದಲಿಗೆ ನಾವು ವಿಷ ಅಂತ ಹೇಳ್ಬೋದು. ಆ ವಿಷಯವನ್ನು
ನಮ್ಮ ಕ್ಷೇತ್ರಕ್ಕೆ ತಂದಾಕಿ ಇಲ್ಲಿರ್ತಕ್ಕಂಥ ರೈತರಿಗೆ ಬಡ ಜನರಿಗೆ ಎಲ್ಲರನ್ನು ಕೂಡ ಖಾಲಿ ಮಾಡಿಸಿ ನೀವು ಇಲ್ಲಿ ಹಣವನ್ನ ಮಾಡಬೇಕು ಅನ್ನುವಂಥ ಪೂರ್ವ ನಿಯೋಜಿತ ಒಂದು ಯೋಜನೆ ನಿಮ್ದಿರ್ಬೋದು ಅಂತೇಳಿ ನಮ್ದೊಂದು ಸಂದೇಹ ಇದೆ. ಕಾರಣ ಏನಂತ ಹೇಳಿದ್ರೆ, ಜರ್ಮನ್ ಕಂಪನಿಗೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಜೊತೆಗೆ ನೀವು ಇಲ್ಲಿರ್ತಕ್ಕಂಥ ಶಾಸಕರು ಒಂದುಗೂಡಿ ಅವರಿಗೆ ಟೈಅಪ್ ಮಾಡಿ ಆ ಕಂಪನಿಯನ್ನು ಇಲ್ಲಿ ತಂದಾಕಿ ಇದನ್ನ ಇಲ್ಲಿ KGF ಜನರಿಗೆ ಕೊಡುಗೆಯಾಗಿ ಕೊಡೋದಕ್ಕೆ ನೀವು ದೊಡ್ಡ ಪ್ಲಾನ್ ಮಾಡಿದ್ದೀರಿ. ಈ ಕ್ಷೇತ್ರದ ಜನ ನೀವು ಅರ್ಥ ಮಾಡ್ಕೋಬೇಕು. ಮತ ಎಲೆಕ್ಷನ್ ಬಂದ ತಕ್ಷಣ ಯಾರಿಗೆ ಹಾಕ್ಬೇಕು ಯಾರಿಗೆ ಹಾಕ್ಬಾರ್ದು ಅನ್ನುವಂಥದ್ದು ಯಾಕೆ ಯೋಚನೆ ಮಾಡಿ ಓಟ್ ಹಾಕ್ಬೇಕು ಅಂತ ಹೇಳ್ತೀವಿ ಅಂದ್ರೆ, ಇಂಥ ಪರಿಸ್ಥಿತಿ ಬಂದಾಗ ಅದನ್ನು ಎದುರಿಸಕ್ಕೆ ಆಗೋದಿಲ್ವಲ್ಲ, ನಾವು ತಪ್ಪು ಮಾಡಿದ್ವಲ್ಲ, ನಾವು ಹಾಕಬಾರ್ದಾಗಿತ್ತು ಅಂದ್ರೆ ಪ್ರಯೋಜನ ಇಲ್ಲ. ಏನು ಮಾಡೋಕ್ಕಾಗುತ್ತೆ? ಸರ್ಕಾರ ಅವ್ರದ್ದಿದೆ, ಏನು ಬೇಕಾದ್ರೂ ತೀರ್ಮಾನ ತಗೋಬೋದು. ಈಗ ನೋಡ್ರಿ, ರಾಜ್ಯಪಾಲರು ಅವರು ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು, ಈ ದೇಶಕ್ಕೆ ರಾಷ್ಟ್ರಪತಿಗಳು ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು. ಯಾವ್ಯಾವ ಸಂದರ್ಭದಲ್ಲಿ ಸಂವಿಧಾನಬದ್ಧವಾದಂಥ ಹುದ್ದೆಗಳನ್ನು ದಲಿತರು ಅಲ್ಲಿ ಅಲಂಕರಿಸ್ತಾರೋ ಆವಾಗ ಈ ಕಾಂಗ್ರೆಸ್ಸರು ತಡ್ಕೊಳ್ಳಕ್ಕಾಗಲ್ಲ. ರಾಜ್ಯಪಾಲರು ದಲಿತರಂತ ಗೊತ್ತಿದ್ರು ಕೂಡ ನೀವು ಅವ್ರ ವಿರುದ್ಧವಾಗಿ ಎಂತೆಂಥ ಮಾತುಗಳನ್ನು ಆಡ್ತಾ ಇದ್ದೀರಿ. ಬಾಂಗ್ಲಾದೇಶದವ್ರಿಗೆ ಹೇಗೆ ಪ್ರೈಮ್ ಮಿನಿಸ್ಟ್ರು ಶೇಖ್ ಹಸೀನಾ ಅವರು ಹೇಗನ್ನ ಅವ್ರನ್ನ ಓಡಿಸಿದ್ರು, ಆ ರೀತಿ ರಾಜ್ಯಪಾಲರನ್ನ ಇಲ್ಲಿಂದ ಓಡಿಸ್ತೀವಿ ಅಂತೇಳಿ ಬಹಿರಂಗವಾಗಿ ನಿಮ್ಮ ಪಕ್ಷದವರು, ನಿಮ್ಮ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಹೇಗಿದೆ ನೋಡ್ರಿ, ಅವರ ಮಾನಸಿಕತೆ ಹೇಗಿದೆ. ಅಂದ್ರೆ ಇದರ ಅರ್ಥ, ನೀವು ಏನು ಮಾಡಿದ್ರು ಕೂಡ ನಾವೆಲ್ಲ ಸುಮ್ಮನೆ ಇದ್ಬಿಡ್ಬೇಕು. ವಿರೋಧ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ JDS ಪಕ್ಷ ಎರಡೂ ಇದ್ದು ನೀವೇನು ಮಾಡಿದ್ರು ನಾವು ಕೇಳಬಾರ್ದು. ನೋಡಿ, ಈಗ ಉದಾಹರಣೆಗೆ 300 ಎಕರೆ ನೀವು ಸರ್ವೆ ಮಾಡಿದ್ದೀರಿ. ಜಿಲ್ಲಾಧಿಕಾರಿಗಳು, ನಮ್ಮ ತಾಲೂಕಿನ ತಹಸೀಲ್ದಾರರು ಮತ್ತು ಸ್ಥಳೀಯ ಎಲ್ಲ ಅಧಿಕಾರಿಗಳು ಬಂದು ನೀವು ಇದನ್ನ ಸರ್ವೆ ಮಾಡಿ ಗುರುತು ಮಾಡಿದ್ದೀರಿ. ಗುರುತು ಮಾಡಿರ್ತಕ್ಕಂಥ ಪಾಣಿನಲ್ಲಿ ನೋಡಿದ ಸರ್ವೆ ನಂಬರ್ 36 318 ಎಕರೆ ಇದೆ. 36ಕ್ಕೆ ಸಂಬಂಧಪಟ್ಟಂತ ಸ್ಕೆಚ್, ವಿಲೇಜ್ ಮ್ಯಾಪು, ಬಂಗಾರ ಗಣಿ ಜಮೀನು. ನಮ್ಗೇನು ಇವೆಲ್ಲ ಏನು ಗೊತ್ತಾಗಲ್ಲ ಅಂತನಾ? ರೈತರಿಗೆ ಗೊತ್ತಾಗಲ್ಲ, ಬಡ ಜನರಿಗೆ ಗೊತ್ತಾಗಲ್ಲ, ಅಮಾಯಕರಿಗೆ ಏನೂ ಗೊತ್ತಾಗಲ್ಲ ಅಂತೇಳಿ ಕೂತ್ಕೊಳ್ಳೋ ನಾವು ಎಲ್ಲಿದ್ದರೂ ಕೂಡ, ಯಾವುದೇ ಕೆಲಸದಲ್ಲಿದ್ದರೂ ಕೂಡ ನಮ್ಮ ಕ್ಷೇತ್ರದ ಜನರಿಗೆ ಯಾವುದೇ ಸಂದರ್ಭದಲ್ಲಿ ತೊಂದರೆ ಆದರೆ ನಾವು ಅವರ ಪರವಾಗಿ ನಿಲ್ಲುವಂಥ ಜವಾಬ್ದಾರಿ ಮತ್ತು ಬದ್ಧತೆ ನಮಗಿದೆ. ಅದು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ. ಹಾಗಾಗಿ ಇವತ್ತು ನಾವು ಇಲ್ಲಿ ಸ್ಥಳಕ್ಕೆ ಬಂದಿದ್ದೇವೆ. ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾವು ಹೇಳ್ತಾ ಇದ್ದೇವೆ. ಇದು ಕೂಡ ತಿಳಿಸಿದ್ದೇವೆ. ವಿರೋಧ ಪಕ್ಷದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರ ಗಮನಕ್ಕೂ ತಂದಿದ್ದೇವೆ. ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಿಗೂ ಗಮನಕ್ಕೆ ತಂದಿದ್ದೀವಿ. ಪಕ್ಷದ ಎಲ್ಲ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮುಖಂಡರಿಗೂ ತಂದಿದ್ದೀವಿ. ಅವರಿಗಾಗಲೇ ಗಮನಿಸ್ತಾ ಇದ್ದಾರೆ. ಆದರೆ ಒಬ್ಬ ಕ್ಷೇತ್ರದಲ್ಲಿ 2 ಬಾರಿ ನಾವು ಇಲ್ಲಿ ಶಾಸಕರಾಗಿ ನಾನು ನಿರಂತರವಾಗಿ ಇಲ್ಲಿ ಸಂಪರ್ಕದಲ್ಲಿ ಜನರ ಜೊತೆಲಿದ್ದು ನಾನು ಇದನ್ನು ಕೇಳದೇ ಇದ್ರೆ ಮೊದಲು, ಆಮೇಲೆ ನಾನು ರಾಜ್ಯದವ್ರ ಮೇಲೆ ಹೊಣೆ ಹಾಕೋಕ್ಕಾಗೋದಿಲ್ಲ. ನಮ್ಮ ಹೋರಾಟ KGF ಇಂದ ಪ್ರಾರಂಭ ಆಗಬೇಕು. ಆಮೇಲೆ ನಮ್ಮ ಪಕ್ಷ ಎಲ್ಲ ಕೂಡ ನಮ್ಮ ಜೊತೆಲಿ ಇರ್ತದೆ, JDS ಪಕ್ಷನೂ ನಮ್ಮ ಜೊತೆಗೆ ಇರ್ತದೆ. ದೊಡ್ಡ ಹೋರಾಟ ಆಗತ್ತೆ. ಅವತ್ತಿನ ಪರಿಣಾಮಕ್ಕೆ ಉತ್ತರ ಕೊಡೋಕೆ ಇವ್ರ ಕೈಲಿ ಸಾಧ್ಯನೇ ಆಗಲ್ಲ. ಅದಕ್ಕೆ ತಕ್ಷಣ ಇದು ನಿಲ್ಲಿಸ್ಬೇಕಂತೇಳಿ ನಮ್ಮ ಆಗ್ರಹ. ನಿಮಗೆ ಯಾರು ಇದನ್ನ ಮಾಡಿ ಅಂತ ಹೇಳಿದವರು ಅವ್ರಿಗೆ ಮನವೊಲಿಸಿ ಕೂಡಲೇ ಇದನ್ನ ನಿಲ್ಲಿಸಿ. ಇಲ್ಲ ಅಂತ ಹೇಳಿದ್ರೆ ಇಡೀ ಕ್ಷೇತ್ರನೇ ದಂಗೆ ಹೇಳ್ತದೆ. ಅದಕ್ಕೆ ಉತ್ತರ ಕೊಡೋಕೆ ನಿಮ್ಮ ಕೈಲಿ ಆಗೋದಿಲ್ಲ, ತಡ್ಕೊಳಕ್ಕೂ ಆಗೋದಿಲ್ಲ. ಈ ಕ್ಷೇತ್ರಕ್ಕೂ ನಿಮ್ಮನ್ನು ಸೇರಿಸದೆ ಇರ್ತಕ್ಕಂಥ ಪರಿಸ್ಥಿತಿ ಬಂದು ಒದಗಬಹುದೇನೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಹೋರಾಟ ಮಾತ್ರ ಇವತ್ತು ಪ್ರಾರಂಭ ಆಗಿದೆ. ಇದನ್ನ ನಿಲ್ಲಿಸೋವರೆಗೂ ಕೂಡ ನಾವು ನಮ್ಮ ಹೋರಾಟನ ನಿಲ್ಲಿಸೋದಿಲ್ಲ. ನಿಮ್ಗೆ ಗೊತ್ತಿದೆ, ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ತಮಿಳುನಾಡಿನ ಕೂಡಂಕುಳ ಪರಮಾಣು ತ್ಯಾಜ್ಯವನ್ನು ತಂದು ನಮ್ಮ ಬಂಗಾರ ಗಣಿ ಒಳಗಡೆ ಹಾಕ್ಬೇಕಂತೇಳಿ ಕೇಂದ್ರ ಸರ್ಕಾರ ಅವತ್ತು ಕಾಂಗ್ರೆಸ್ ಇತ್ತು. ನಿಮ್ಮ ತಂದೆಯವರೇ ಅವತ್ತು ಕೇಂದ್ರದ ಮಂತ್ರಿಗಳಾಗಿದ್ರು. ಅಂತ ಸಂದರ್ಭದಲ್ಲಿ ಅದನ್ನು ತಂದಾಕ್ಬೇಕು ಅಂತೇಳಿ ಪ್ರಾರಂಭ ಮಾಡಿದ್ರು. ನಾವು ಬಿಟ್ವೇನು? ಇಡೀ ಕ್ಷೇತ್ರ ಜನ ಎಲ್ಲ ಒಂದಾದ್ವಿ, ಅದನ್ನ ತಡೆ ಹಾಕಿದ್ವಿ. ಅದು ನಿಮ್ಗೆಲ್ಲ ಗೊತ್ತಿದೆ. ಇದನ್ನ ನೀವು ದಯಮಾಡಿ ಇದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು, ಈ ಕ್ಷೇತ್ರ ಜನರು ಅಮಾಯಕರು, ಇವ್ರು ಏನು ಬೇಕಾದ್ರೂ ಯಾಮಾರಿಸ್ಬೋದು, ಮೋಸ ಮಾಡ್ಬೋದು ಅಂತ ನೀವೇನ ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ತಕ್ಷಣ ಇದನ್ನ ನಿಲ್ಲಿಸಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಆಗುವಂತ ಎಲ್ಲ ವಿಷಯಗಳಿಗೂ ಕೂಡ ನೀವೇ ಕಾರಣಕರ್ತರಾಗ್ತೀರಿ ಅಂತೇಳಿ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ. ನಮ್ಮ ವ್ಯಾಪ್ತಿಯಲ್ಲಿ ಸುಮಾರು ಗಣಿ ಜಮೀನು 12,875 ಎಕರೆ ಅಂತೇಳಿ ಒಂದು ಅಂದಾಜಲ್ಲಿ ನಮಗೆ ಕಳೆದ 20 ವರ್ಷಗಳಿಂದ ಈ ಮಾಹಿತಿ ನಮ್ಮ ಗಮನಕ್ಕಿದೆ. ಈ ಜಾಗದಲ್ಲಿ 2001ರಲ್ಲಿ ಚಿನ್ನದ ಗಣಿ ಮುಚ್ಚಿದ ನಂತರ ಇಲ್ಲೇನಾದರೂ ಅದರ ಪರ್ಯಾಯವಾಗಿ ಕಾರ್ಖಾನೆಗಳನ್ನು ತರಬೇಕಂತೇಳಿ ನಾನು ಶಾಸಕನಾದಾಗಿಂದಲೂ ಕೂಡ ಸತತವಾಗಿ ಪ್ರಯತ್ನವನ್ನು ಪಟ್ಕೊಂಡು ಬಂದಿದ್ದೀನಿ.
ಅದು ಮಾಧ್ಯಮದ ಸ್ನೇಹಿತರಿಗೂ ಮತ್ತು ಸಾರ್ವಜನಿಕರಿಗೂ ಎಲ್ಲ ಮುಖಂಡರುಗಳು ಗೊತ್ತಿರತಕ್ಕಂಥ ವಿಷಯ. ನಾನು ಶಾಸಕನಾಗಿದ್ದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ನಮ್ಮ ತಾಯಿಯವರು ಶಾಸಕರಿದ್ದಾಗಲೂ ಕೂಡ ಇದ್ದು. ಆ ನಂತರ 2014ವರೆಗೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು. ಆವಾಗ ನಾವು ಸತತವಾಗಿ ಪ್ರಯತ್ನ ಪಟ್ಟು ಕೇಂದ್ರದ ಮಂತ್ರಿಗಳನ್ನು ಮಾತನಾಡಿ, ಅಂದರೆ ನಮ್ಮ ಜಿಲ್ಲೆಗೆ ಲೋಕಸಭಾ ಸದಸ್ಯರು ಮಾನ್ಯ ಮುನಿಯಪ್ಪನವರು ಕೂಡ ಮಂತ್ರಿಗಳಾಗಿದ್ದರು. ನಮಗೆ ಪಕ್ಷ ಒಂದು ಕಡೆ ಬಿಡಿ, ನಮಗೆ ಚುನಾವಣೆಗಳು ಬಂದಾಗ ಪಕ್ಷ, ನಂತರ ನಮಗೆ ಅಭಿವೃದ್ಧಿ, ಆ ಒಂದು ಆಸೆಯನ್ನು ನಾವು ಇಟ್ಕೊಂಡು ನಮ್ಮ ಕ್ಷೇತ್ರದ ಎಲ್ಲ ಮುಖಂಡಗಳನ್ನ ಕರ್ಕೊಂಡೋಗಿ ದಿಲ್ಲಿಲೂ ಕೂಡ ಅವ್ರನ್ನೂ ಭೇಟಿಯಾದೆ, ಮನವಿಗಳನ್ನ ಕೊಟ್ಟಾದ್ಮೇಲೆ ಇಲ್ಲಿರ್ತಕ್ಕಂಥ ಜಮೀನಲ್ಲಿ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ತನ್ನಿ. ನೀವು ರೈಲ್ವೆ ಮಂತ್ರಿಗಳಾಗಿದ್ರಿ, ಸಣ್ಣ ಮತ್ತು ಕೈಗಾರಿಕಾ ಮಂತ್ರಿಗಳಾಗಿದ್ರಿ, ನೀವು ನಿಮ್ಮ ಕೈಲಾಗಿದ್ದು ಏನು ಬೇಕಾದರೂ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮತ್ತು ಕೈಗಾರಿಕೆಗಳನ್ನು ತರಬಹುದು, ಮಾಡಿ ಅಂತೇಳಿ ಪರಿಯಾಗಿ ನಾವು ಅವ್ರನ್ನ ಬೇಡ್ಕೊಂಡ್ವಿ. ಆಯಿತು, ನಾವು ಮಾಡ್ತೀವಿ ನೋಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಇದ್ರು. ಯಾವುದೇ ಕೆಲಸ ಅವರು ಅಧಿಕಾರದಲ್ಲಿದ್ದಂಥ ಅವಧಿಯಲ್ಲಿ ಈ ಜಿಲ್ಲೆಗೆ ಏನೂ ಮಾಡಿಲ್ಲ ಅಂತಕ್ಕಂಥದ್ದು ನಾನು ಮಾತಾಡ್ತಾ ಇಲ್ಲ, ಜಿಲ್ಲೆ ಜನರು ಮಾತಾಡ್ತಾರೆ. ಆಯಿತು, ಅವ್ರ ಅಧಿಕಾರ ಆಯಿತು, ಮುಗೀತು. ನಾವು ಮತ್ತೆ ಅವ್ರ ಬಗ್ಗೆ ನಾನು ಟೀಕೆ ಟಿಪ್ಪಣಿಗಳು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರ ಮಗಳು ಇಲ್ಲಿ ಶಾಸಕರಾಗಿದ್ದಾರೆ. ರಾಜಕೀಯವಾಗಿ ನಾನು ಆರೋಪ ಮಾಡೋಕ್ಕೆ ಹೋಗೋದಿಲ್ಲ. ಸೋಲನ್ನು ನಾನು ಸೋತಾಗಲೇ ನಾವು ಸ್ವೀಕಾರ ಮಾಡಿದ್ದೀವಿ. ಅದು ರಾಜಕೀಯದ ನೀತಿ, ಅದೊಂದು ಭಾಗ. ಅಂದರೆ ಭಾಳ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಭಾಳ ಮುಗ್ಧ ಜನರು, ಏನಾದರೂ ಒಂದು ಹೇಳಿದ್ರೆ ತಕ್ಷಣವೇ ನಂಬುವಂಥ ಜನ, ಮೋಸ ಮಾಡ್ತಕ್ಕಂಥ ಕುತಂತ್ರಗಾರಿಕೆ ಈ ಕ್ಷೇತ್ರದ ಜನರಲ್ಲಿ ಇಲ್ಲ. ಅದನ್ನು ಅರಿತು ಈ ಕ್ಷೇತ್ರದಲ್ಲಿ ಚುನಾವಣೆ ಬಂದಾಗೆಲ್ಲ ಅವರಿಗೆ ಮರಳು ಮಾಡಿ ಚುನಾವಣೆಯಲ್ಲಿ ಗೆದ್ಕೊಂಡು ಹೋಗ್ತಾ ಇದ್ದಾರೆ. ಗೆದ್ದಾದ ನಂತರ ಅಭಿವೃದ್ಧಿಯನ್ನು ಮಾಡಬೇಕು, ಅದು ಎಲ್ಲರ ಬೇಡಿಕೆ ಮತ್ತು ನಮ್ಮದು ಕೂಡ ಆಗ್ರಹ ಇದೆ. ಅಂದರೆ ಕಳೆದ ದಿನಗಳಿಂದ ನಾವು ಒಂದು 10-15 ದಿವಸದಿಂದ ನಾವು ಗಮನಿಸ್ತಾ ಇದ್ದೇವೆ ನಮ್ಮ ಕ್ಷೇತ್ರದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅಂತೇಳಿ. ನೀವು ನೋಡ್ತಾ ಇರ್ಬೋದು, ಈ ಜಾಗ ಪೂರ್ತಿ ಎಲ್ಲ ಗಣಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥದ್ದು. ನಾವು ಈಗಾಗಲೇ ನಡ್ಕೊಂಡ್ಬಂದಿದ್ದ ಆ ಮೂಲೆಯಿಂದ ಈ ಕಡೆ ಇದೆಲ್ಲನೂ ಕೂಡ ಭಾರತ ಸರ್ಕಾರದ ವ್ಯಾಪ್ತಿಯಲ್ಲಿತ್ತು. ಈಗ ಅದು ಇಲ್ಲೇನಾದರೂ ಒಂದು ಹೊಸದಾಗಿ ಕಾರ್ಖಾನೆಗಳನ್ನು ಮತ್ತೊಂದು ಮಾಡಬೇಕಂತ ಹೇಳಿದಾಗ ಭಾರತೀಯ ಜನತಾ ಪಾರ್ಟಿ, ನಮ್ಮ ಬೊಮ್ಮಾಯಿ ಸರ್ಕಾರ ರಾಜ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಕೈಗಾರಿಕಾ ಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡಿ ಈ ಜಮೀನನ್ನು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಆ ಜಾಗವನ್ನು ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರ ಮಾಡಿ ನಂತರ ಇದನ್ನು ಅಭಿವೃದ್ಧಿ ಮಾಡೋಣ ಅಂತೇಳಿ ನಿಮ್ಮೆಲ್ಲರ ಮುಂದೆನೂ ಮಾತಾಡಿ ಹೋಗಿರೋದು, ಅದು ದಾಖಲೆಗಳಿದೆ, ಅದು ಸತ್ಯನೂ ಕೂಡ. ಜಾಗ ಇದೆ, ಇಲ್ಲೊಂದು ಇಂಡಸ್ಟ್ರಿಯಲ್ ಹಬ್ ಆಗ್ಬೋದು, ಇಲ್ಲ ಏನೋ ಒಂದು ಕಾಲೇಜೋ ಇನ್ನೊಂದು ಮತ್ತೊಂದು ಬರ್ಬೋದು. ನಮಗೆಲ್ಲ ಇನ್ನು ಫ್ಯೂಚರಲ್ಲಿ ನಾವಿಲ್ಲಿ ಏನೋ ಒಂಚೂರು ದುಡ್ಕೊಂಡು ತಿನ್ಬೋದು ಅಂತಕ್ಕಂಥ ಒಂದು ಕನಸನ್ನು ನಾವು ಕಂಡಿದ್ವಿ. ಆದರೆ ಇವತ್ತಿನ ದಿನ ಇವ್ರು ಏನು ಮಾಡ್ತಾ ಇದ್ದಾರೆ, ಬೆಂಗಳೂರಲ್ಲಿ ಇರ್ತಕ್ಕಂಥ ಕಸವನ್ನೆಲ್ಲ ತಂದು ಇಲ್ಲಿ ಹಾಕಿ, ಆಲ್ರೆಡಿ ಇಲ್ಲಿ ನೈಸರ್ಗಿಕವಾಗಿ ಏನು ವಾತಾವರಣ ಇದೆ ಅಂತಂದರೆ ಎಲ್ಲ ಸುತ್ತಮುತ್ತ ಹಸಿರಿಟ್ಕೊಂಡು ನಮ್ಮ ಹಿರಿಕರೆಲ್ಲನೂ ಇಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಇವರೆಲ್ಲನೂ ಆ ಗ್ಯಾಬೇಜನ್ನು ತಂದು ಅದರಲ್ಲಿ ಬರ್ತಕ್ಕಂಥ ಈ ಒಂದು ಬ್ಯಾಡ್ ಸ್ಮೆಲ್ ಇರ್ತಕ್ಕಂಥ ಅದನ್ನೆಲ್ಲವನ್ನು ಅವ್ರು ಸೇವನೆ ಮಾಡಿ ಅವ್ರ ಅನಾರೋಗ್ಯಕ್ಕೆ ತುತ್ತಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಇದನ್ನು ಏನಿದು ಇವತ್ತಿನ ದಿನ ನಮ್ಮ ಶಾಸಕರು 2 ಬಾರಿ ಆಗಿದ್ದಾರೆ ಬಿಡಿ. ನಮ್ಮ ಕೋಲಾರ ಅನ್ನೋದು ಹಿಂದುಳಿದ ಜಿಲ್ಲೆ. ಈ ಹಿಂದುಳಿದ ಜಿಲ್ಲೆಯಲ್ಲಿ KGF ಅನ್ನೋದು ಹಿಂದುಳಿದ ಒಂದು ಕ್ಷೇತ್ರ ಆಗಿದೆ. ಈ ಕ್ಷೇತ್ರದಲ್ಲಿ ಇವರು ಎಷ್ಟು ನಿರ್ದೋಷಣವಾಗಿ ಇವರು ಇಲ್ಲಿ ಇವತ್ತಿನ ಈ ಕೆಲಸ ಮಾಡ್ತಿದ್ದಾರೆ. ಇವರು ಒಂದು ಆರೋಗ್ಯ ಕಡೆ ಗಮನ ಕೊಡಲಿಲ್ಲ, ಇನ್ನೊಂದು ವಿದ್ಯಾಭ್ಯಾಸದ ಕಡೆ ಕ್ಷೇತ್ರದ ಕಡೆ ಗಮನ ಕೊಡ್ತಾ ಇಲ್ಲ, ಇನ್ನೊಂದು ಬೇರೆ ಅಭಿವೃದ್ಧಿ ಕೆಲಸಕ್ಕೆ ಗಮನ ಕೊಡದೆ ಈ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅವ್ರಿಗೆ ಸಮಂಜಸವಲ್ಲ. ಇವು ನಮ್ಮ ಶಾಸಕರಾಗಿ ಹೋಗ್ಲಿ ಒಳ್ಳೆ ಕೆಲಸ ಮಾಡದೇ ಇರಲಿ, ಆದ್ರೆ ಈ ತರ ಕೆಟ್ಟ ಕೆಲಸವನ್ನ ಮಾಡದೇ ಇರಲಿ ಅನ್ನೋದು ನಾವು ಇವತ್ತಿನ ಮಾತು ಸರ್, ನನ್ನ ಮಾತು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.